ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರು ಬಿಜೆಪಿಯನ್ನ ತೊರೆದು ಕಾಂಗ್ರೆಸ್ ಸೇರ್ಪಡೆಯಾಗಿದ್ರು. ಮತ್ತೆ ಇದೀಗ ಕಾಂಗ್ರೆಸ್ ಅನ್ನ ತೊರೆದು ಬಿಜೆಪಿ ಸೇರ್ಪಡೆಯಾಗಿದ್ದಾರೆ. ಇದ್ರ ಬಗ್ಗೆ ಮಾತಾಡೋದಕ್ಕೆ ಮಾಜಿ ಮುಖ್ಯಮಂತ್ರಿ ಆಗಿರುವಂತಹ ಬಸವರಾಜ ಬೊಮ್ಮಾಯಿ ಅವರು ನಮ್ಮ ಜೊತೆ. ಸರ್ ನಮಸ್ತೆ. ಸರ್, ಈಗ ಜಗದೀಶ್ ಶೆಟ್ಟರು ಬಿಜೆಪಿ ಒಂದಿಷ್ಟು ನಮಗೆ ಅಪಮಾನ ಮಾಡಿದೆ ಅಂತ ಹೇಳ್ಬಿಟ್ಟು ಬಿಜೆಪಿಯನ್ನ ತೊರೆದು ಕಾಂಗ್ರೆಸ್ ಸೇರ್ಪಡೆಯಾಗಿದ್ವಿ. ಮತ್ತೆ ಇದೀಗ ಕಾಂಗ್ರೆಸ್ ಅನ್ನ ತೊರೆದು ಬಿಜೆಪಿ ಸೇರ್ಪಡೆ ಆಗ್ತಿದೆ. ಸರ್, ನಾವು ಆ ಸಂದರ್ಭದಲ್ಲಿ ಅವ್ರಿಗೆ ಚುನಾವಣೆಯಲ್ಲಿ ಟಿಕೆಟ್ ಕೊಟ್ಟಿಲ್ಲ ಅನ್ನುವಂಥ ಒಂದು ಸಿಟ್ಟಿನಲ್ಲಿ ಅವ್ರು ಹೋಗಿದ್ದರು. ಆದರೆ ಸತ್ಯ ಏನು ಅಂದರೆ ಅವರ ಎಲ್ಲ ರಾಜಕೀಯ ಬೆಳವಣಿಗೆ, ರಾಜಕೀಯ ನಿರ್ಣಯಗಳು, ರಾಜಕೀಯ ಭವಿಷ್ಯ ಬಿಜೆಪಿಯಲ್ಲೇ ಇತ್ತು. ಮತ್ತು ಅಲ್ಲಿ ಕಾಂಗ್ರೆಸ್ಗೆ ಹೋದ್ಮೇಲೆ ಕಾಂಗ್ರೆಸ್ಸಿನ DNA ಮತ್ತು ಜಗದೀಶ್ ಶೆಟ್ಟರ್ DNA ಮ್ಯಾಚ್ ಆಗೋದಿಲ್ಲ. ಆದ್ದರಿಂದ ಇವತ್ತು ಅವರು ಮತ್ತೆ ಎಲ್ಲಿ ಯಾವ ಪಾರ್ಟಿಯಲ್ಲಿ ತಮ್ಮ ಭವಿಷ್ಯ ರೂಪಿಸಿದ್ರು ಅಲ್ಲಿಗೆ ಬಂದಿದ್ದಾರೆ. ಒಳ್ಳೆಯ ನಿರ್ಣಯ. ಅದರಿಂದ ಅವ್ರಿಗೂ ಒಳ್ಳೇದಾಗುತ್ತೆ, ಬಿಜೆಪಿಗೂ ಒಳ್ಳೇದಾಗುತ್ತೆ, ಲೋಕಸಭೆಯಲ್ಲಿ ಹೆಚ್ಚಿನ ಸ್ಥಾನ ಗೆಲ್ತೆ. ಸರ್, ಅಂದ್ರೆ ವಿಧಾನಸಭಾ ಚುನಾವಣೆ ಟೈಮಲ್ಲಿ ಜಗದೀಶ್ ಶೆಟ್ಟರು ಕಾಂಗ್ರೆಸ್ ಸೇರ್ಪಡೆ ಆಗೋದು, ತದನಂತರ ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ. ಲೋಕಸಭಾ ಚುನಾವಣೆ ಮತ್ತೆ ಇದೀಗ ಬಿಜೆಪಿಗೆ ಬಂದಿರುವಂತದ್ದು, ಅಂದ್ರೆ ಏನಾದ್ರು ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ಗೆ ಏನಾದ್ರು ಅವರು ಕೇಳ್ಕೊಂಡಿದ್ದಾರೆ ಅಂತ ಏನು ಮಾತುಕತೆ ಆಗಿದೆ ನನಗೆ ಗೊತ್ತಿಲ್ಲ. ಆದರೆ ವಿಜೇಂದ್ರ ಅವರು ಹೇಳಿದ್ದಾರೆ, ಯಾವುದೇ ನಿರೀಕ್ಷೆ ಇಲ್ಲದೆ, ಯಾವುದೇ ಕಂಡೀಷನ್ ಇಲ್ಲದೆ ಬಂದಿದ್ದಾರೆ ಅಂತ ಹೇಳಿದ್ದಾರೆ. ಮಿಕ್ಕಿದ ನಿರ್ಣಯ ಎಲ್ಲ ಹೈಕಮಾಂಡ್ ಮಾಡ್ತಾರೆ. ಸರ್, ತಾವು ಅವಾಗಲೇ ಹೇಳ್ತಾ ಇದ್ರಿ ಮತ್ತಷ್ಟು ಬಿಜೆಪಿಗೆ ಬರೋ ನಾಯಕರು ಮತ್ತಷ್ಟು ಕಾಂಗ್ರೆಸ್ಗೆ ಬರೋ ಬಿಜೆಪಿಗೆ ಬರೋ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ರಿ. ಸರ್, ಯಾರು ಅಂತ ಹೇಳ್ಬೋದು? ಬಿಜೆಪಿಯಿಂದ ಬಿಟ್ಟು ಹೋದರೂ ಬರ್ತಾರೆ, ಕಾಂಗ್ರೆಸ್ನಲ್ಲಿರೋ ನಾಯಕರು ಕೂಡ ಮತ್ತೆ ಬಿಜೆಪಿಗೆ ಬರ್ತಾರೆ, ದೊಡ್ಡ ಪ್ರಮಾಣದಲ್ಲಿ. ಸರ್, ಅಂದ್ರೆ ಈಗ ಲೋಕಸಭಾ ಚುನಾವಣೆ ಟಿಕೆಟ್ ಎಲ್ಲಿ ಅಂತ ಏನಾದರೂ ಹೇಳ್ಬೋದು ಸರ್? ಟಿಕೆಟ್ ಬಗ್ಗೆ ಹೈಕಮಾಂಡೇ ತೀರ್ಮಾನ ಮಾಡ್ತಾರೆ. ಇಲ್ಲಿ ಯಾರಿಗೂ ಕೂಡ ನಮಗೆ ಅಧಿಕಾರ ಇಲ್ಲ, ಅಲ್ಲಿ ತೀರ್ಮಾನ ಮಾಡ್ತಾರೆ. ಇದಿಷ್ಟು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಮತ್ತು ಕ್ಯಾಮರಾ ಪರ್ಸನ್ ಪವನ್ ಗೌಡ ಜೊತೆ ಮಂಜುನಾಥ್ ಚಕ್ರ, ಪವರ್ ಟಿವಿ, ಬೆಂಗಳೂರು.